ಸ್ನೇಹಿತರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ಕಾಯ್ತಿರೋಂಥ ಗೃಹಲಕ್ಷ್ಮಿ 11ನೇ ಕಂತಿಗೆ ಒಂದು ಬಿಗ್ ಅಪ್ಡೇಟ್ನ DKಶಿ ಅವರು ಕೊಟ್ಟಿದ್ದಾರೆ. ಅದು ಏನಂತ ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ಏನು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದೀರಾ, ನಮಗೆ 11ನೇ ಕಂತಿನ ಹಣ ಬಂದಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿ ಈಗ ಸ್ವತಃ DK ಶಿವಕುಮಾರ್ ಅವರೇ ಒಂದು ಹೇಳಿಕೆನ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಒಂದು ಹೋರಾಟ ಆದ ನಂತರ ಒಂದು ಪ್ರೆಸ್ ಮೀಟಲ್ಲಿ ಕ್ವಶನ್ನ ಕೇಳಿದ್ದಾರೆ. ನೀವೇನಂತ ಹೇಳಿದ್ರಿ, ನಾವು ಎಲ್ರಿಗೂ ಕೂಡ ಒಂದು ಸಮಾನ ದೃಷ್ಟಿಯಿಂದ ಒಂದು ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ ಅವರಿಗೆ 2,000 ಹಣಗಳನ್ನು ನೀಡ್ತಾ ಇದ್ದೀವಿ, ಇದು ನಾವು ನುಡಿದಂಥ ಸರ್ಕಾರ, ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿದ್ದೀರಲ್ಲ, ಎಲ್ಲಿ ಸರ್? 3 ತಿಂಗಳಿಂದ ಹಣ ಅನ್ನೋದೇ ಬಂದಿಲ್ಲ. ತುಂಬ ಮಹಿಳೆಯಲ್ಲಿ ಇದನ್ನೇ ನಂಬ್ಕೊಂಡಿದ್ದಾರೆ. ಅವ್ರು EMIನ ಕಟ್ಟಬೇಕು, ಮನೆ ಬಿಲ್ನ ಕಟ್ಟಬೇಕು, ಮೊಬೈಲ್ ಬಿಲ್ನ ಕಟ್ಟಬೇಕು, ಏನು ತುಂಬ ಇದೆ ಸರ್. ನೀವು ಮಧ್ಯಮ ವರ್ಗದಲ್ಲಿ, ಬಡ ಕುಟುಂಬದಲ್ಲಿ ಎಷ್ಟೊಂದೆಲ್ಲ ಪ್ರಾಬ್ಲಮ್ಗಳಿದೆ ಅಂತ ಹೇಳಿ ಕೇಳ್ತಾ ಇದ್ರಂತೆ. ಅದಕ್ಕೆ ಇಲ್ಲ, ನಾವು ಈಗಾಗಲೇ ಒಟ್ಟೊಟ್ಟಿಗೆ 2 ತಿಂಗಳ ಹಣವನ್ನು ಕಳಿಸ್ಬಿಟ್ಟಿದ್ದೀವಿ, ನಾವು ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದು ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಕಳಿಸಿದಾರೋ ಗೊತ್ತಿಲ್ಲ. ಅವ್ರು ಹೇಳಿರೋದು ಇಷ್ಟೇ, ನಾನೀಗಾಗಲೇ 2 ಕಂತಿನ ಹಣವನ್ನು 2 ಕಂತು ಅಂದರೆ 4,000 ಹಣಗಳನ್ನು ಕಳಿಸ್ಬಿಟ್ಟಿದ್ದೀವಿ, ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದಾರಂತೆ. ಬಟ್ ಈಗ ಬಂದಿರೋದು ಎಷ್ಟು ಜನಕ್ಕೆ ಅಂದರೆ 5.5 ಲಕ್ಷ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬಂದಿದೆ. ಇನ್ನೂ ಕೂಡ 1.5 ಕೋಟಿಗೂ ಅಧಿಕ ಮಹಿಳೆಯರಿಗೆ ಈ ಹಣ ಅನ್ನೋದು ಬರಬೇಕಾಗಿದೆ. ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆಗಿದ್ದರೂ ಕೂಡ ಇದರ ಮಧ್ಯೆ ಈ ಒಂದು ಕ್ಲಾರಿಟಿ ಅನ್ನೋದನ್ನ ಕೊಟ್ಟಿದ್ದಾರೆ ಅವರು. DK ಶಿವಕುಮಾರ್ ಅವರು ಒಂದು ಕನ್ಫರ್ಮೇಷನ್ನ ಹೇಳಿದ್ದಾರೆ. ನಾವು ಈಗಾಗಲೇ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಏನು ಇದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಇನ್ನು ಬರುತ್ತೋ ಇಲ್ಲ ಗೃಹಲಕ್ಷ್ಮಿ 11 ಕಂತು 12ನೇ ಕಂತು ಏನಾದರೂ ನಿಲ್ಲಿಸ್ಬಿಡ್ತಾರೋ, ಏನು ಕತೆನೋ ಗೊತ್ತಾಗ್ತಿಲ್ಲ. ಬಟ್ ಅದೇ ರೀತಿ ಇನ್ನೂ ಕೂಡ ತುಂಬ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾಯಿದೆ. ಹಣದೇ ಮೇಯ್ನ್ ಪ್ರಾಬ್ಲಮ್. ಏನು ವಿದ್ಯಾರ್ಥಿಗಳಿಗೆ ಒಂದು ಸಬ್ಸಿಡಿ ಅಮೌಂಟು, ಒಂದು ಸ್ಕಾಲರ್ಶಿಪ್ ಅಮೌಂಟ್ ಅನ್ನೋದು ಬರಬೇಕಾಗಿತ್ತು. ಅದು ಕೂಡ ಮಧ್ಯಮ ವರ್ಗ ಮತ್ತು ಬಡವರ್ಗದ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಹಣ ಅನ್ನೋದು ಬರಬೇಕಾಗಿತ್ತು. ಅದು ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿಲ್ಲ. ಈ ಕಡೆ ಸುಮ್ಮನೆ ಈ ಹಣಗಳನ್ನು ಪೋಲು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರೆಲ್ಲರೂ ಕೂಡ ಅದನ್ನೇ, ತುಂಬ ಮಹಿಳೆಯರಿಗೆ ಏನು ನ್ಯೂಸ್ ರಿಪೋರ್ಟ್ರ್ ಹೋಗಿ ಕೇಳಿದ ತಕ್ಷಣ ಅವ್ರು ಅದನ್ನೇ ಹೇಳ್ತಿರೋದು, ಓಟ್ ಹಾಕೋಣ ತನಕ ಅದು ಗ್ಯಾರಂಟಿ ಕೊಡ್ತೀವಿ, ನಿಮ್ಗೆ ಇದು ಗ್ಯಾರಂಟಿ ಕೊಡ್ತೀವಿ, ನಿಮಗೂ ಫ್ರೀ, ನಿಮ್ಮ ಹೆಂಡ್ತಿಗೂ ಫ್ರೀ ಅಂತ ಹೇಳಿದ್ರು. ಆದರೆ ಎಲೆಕ್ಷನ್ ಆಗೋಯ್ತು, ಈಗ ಅವ್ರು ಗೆದ್ದರು, ಈಗ ನಮ್ಮನ್ನು ಮಾತ್ರ ಮತ್ತೆ ಅದೇ ಸ್ಥಿತಿನೇ ನಮ್ಮದು, ಯಾವುದೇ ರೀತಿಯ ಚೇಂಜಸ್ ಇಲ್ಲ ನಮಗೆ ಅಂತೇಳಿ ಎಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಟ್ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಇರೋದೇನು ಅಂತಂದರೆ, ನಾವು ಕೂಡ ಎಲ್ಲ ಈ ನಮ್ಮ ಸೈನ್ ಏನಿದೆ, ನಮ್ಮ ಒಂದು ಡಿಪಾರ್ಟ್ಮೆಂಟಿನಿಂದ ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು, ಒಂದು ಟ್ರೆಸರಿ ಅಮೌಂಟ್ ಅನ್ನೋದು ಕಳಿಸ್ಕೊಡ್ಬೇಕಾಗುತ್ತೆ. ಜೊತೆಗೆ ಇವ್ರು ಸ್ವಲ್ಪ ಫೈಲ್ಗಳಿಗೆ ಸೈನ್ ಹಾಕಬೇಕಾಗುತ್ತೆ. ಅಷ್ಟು ಕೋಟ್ಯಾಂತರ ಜನ ಮಹಿಳೆಯರಿಗೆ ಹಣ ಕಳಿಸೋದು ಅಂದರೆ ಅದು ಕೂಡ ಸುಲಭವಾದ ಮಾತಲ್ಲ. ಅದಕ್ಕೂ ಕೂಡ ಸ್ವಲ್ಪ ಟೈಮ್ ಅನ್ನೋದು ಬೇಕಿತ್ತೆ. ಓಕೆ, ಬಟ್ ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಏನು ಎಲ್ಲ ಕೂಡ ಡಿಫಾಲ್ಟಾಗೆಲ್ಲ ಸೆಟ್ ಆಗಿರೋದ್ರಿಂದ ಏನು ತುಂಬ ಟೈಮ್ ಆದಿದ್ರು ಕೂಡ ಅದು 1 ದಿನ 2 ದಿನದ ಕೆಲಸ. ಬಟ್ ಇವ್ರು ಯಾಕೆ 2-3 ತಿಂಗಳು 4 ತಿಂಗಳು ಹತ್ತತ್ರ ಬಂದರೂ ಕೂಡ ಇನ್ನೂ ಹಣ ಕಳಿಸಿಲ್ವಲ್ಲ ಅಂತ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಅನ್ನೋದು ಕಾಡ್ತಾ ಇದೆ. ಬಟ್ ಅವರು ಒಂದು ಟ್ವಿಟರ್ ಮುಖಾಂತರನ ಅವರು ತಿಳಿಸಿದ್ರು, ನಾವು ಹಣವನ್ನು ಖಂಡಿತವಾಗ್ಲೂ ಕೊಡ್ತೀವಿ, ನೀವು ಊಹಾಪೋಹಗಳಿಗೆ ತಲೆ ಕೆಡಿಸ್ಕೊಬೇಡಿ, ನಮ್ಮ ಸರ್ಕಾರ ನುಡಿದಂತೆ ನಡೆಯುತ್ತೆ. ಅದರಲ್ಲೂ ಕೂಡ ಒಂದು ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ ನಾನಾ ರೀತಿ ಯೋಜನೆಗಳನ್ನು ನಾವು ತೊಗೊಂಬಂದಿದ್ದೀವಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅದರಲ್ಲಿ ಪ್ರಮುಖವಾದದ್ದು. ಅದನ್ನು ಖಂಡಿತವಾಗ್ಲೂ ನಾವು ನಿಲ್ಸೋದಕ್ಕೆ ಬಿಡೋಲ್ಲ, ನಾವು ನಡೆಸ್ಕೊಂಡೇ ಹೋಗ್ತೀವಿ ಅಂತೇಳಿ ಅವರು ಹೇಳಿದರು. ಬಟ್ ಇನ್ನೂ ಕೂಡ ನಾವು ಕಾದು ನೋಡಬೇಕು ಯಾವುದೆಲ್ಲ ಹೇಗಾಗುತ್ತೆ ಅಂತೇಳಿ. ಇಲ್ಲಿವರೆಗೂ ಕೂಡ ನಾವು ನೋಡೋ ಹಾಗೆ ತುಂಬ ಜನ ಮಹಿಳೆಯರಿಗೆ ಒಂದು 11ನೇ ಕಂತಿನ ಹಣ ಬಂದಿಲ್ಲ. ಅವರು 11ನೇ ಕಂತು 12ನೇ ಕಂತು 2 ಒಟ್ಟಿಗೆ ಹಾಕ್ತೀವಿ, ಒಟ್ಟೊಟ್ಟಿಗೆ ಹಾಕ್ತೀವಿ, ಆಮೇಲೆ ಇನ್ನೂ ಸ್ವಲ್ಪ ದಿನ ಆದಮೇಲೆ ಹೇಳ್ತಾರೆ 11ನೇ ಕಂತು 12ನೇ ಕಂತು 13ನೇ ಕಂತೂ ಕೂಡ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳ್ತಾರೇನೋ. ನೋಡಬೇಕು. ನಿಮಗೇನಾದರೂ ಬಂದಿದ್ದರೆ ತಿಳಿಸಿ, ನಮ್ಮ ಒಂದು ಮುಖಾಂತರ ಏನು ನಮ್ಗೆ ಹಣ ಬಂದಿದೆ ನಮಗೆ ಅಂತ ಹೇಳಿ.
ಇನ್ನೂ ಕೂಡ ಜಿಲ್ಲೆಗಳ ಆಯ್ಕೆಗಳನ್ನು ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡಿದ್ಮೇಲೆ ಖಂಡಿತವಾಗ್ಲೂ ಕೂಡ ಅದನ್ನು ಕೂಡ ನಮ್ಮ ಒಂದು ಚಾನಲ್ ಮುಖಾಂತರ ಯಾವ ಜಿಲ್ಲೆಯನ್ನು ತೊಗೊಂಡಿದ್ದಾರೆ ಫಸ್ಟ್ ಲಿಸ್ಟಲ್ಲಿ, ಸೆಕೆಂಡ್ ಲಿಸ್ಟಲ್ಲಿ ಯಾವ ಜಿಲ್ಲೆಯನ್ನು ತೊಗೊಂಡಿದ್ದಾರೆ ಅಂತ ಹೇಳಿ ಬಿಡುಗಡೆ ಮಾಡ್ತಾರೆ. ಆವಾಗ ನಾವು ನಿಮ್ಮ ಹತ್ರ ಹೇಳ್ತೀವಿ. ಆವಾಗ ನೀವು ಕೂಡ ಚೆಕ್ ಮಾಡ್ಕೊಬೋದು ನಿಮ್ಮ ಆಯ್ಕೆ ಆಗಿರುವಂಥ ಜಿಲ್ಲೆಗಳನ್ನು. ನೋಡೋಣ, ಕಾದು ನೋಡೋಣ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು, ಧನ್ಯವಾದಗಳು.